will run, I will climb, I will soar. ಹಾಯ್ ನನ್ನ ಲೈವ್ ಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿ. ನಿನ್ನೆ ರಾತ್ರಿ ಇವನ್ನ ಟಿಚಿಂಗ್ ಮಾಡ್ಬೇಕಂತೇಳಿ ಕುಂತಿದ್ದೆ ಸ್ನೇಹಿತರೆ. ಫುಲ್ಲು ಸುಸ್ತು ಅನ್ಸಕತ್ತಿಬಿಡ್ತು. ಯಾಕಂದ್ರೆ ಅಸ್ತ್ರ ಬ್ಲೌಸ್ 3 ಟಿಚ್ ಮಾಡಿಸಲಾಗ ಹಿಂಗಾಗಿ ಬಿಟ್ಟೆ. ಒಂದು ಪಿಕೋ ಹಾಕೀನಿ. ಇನ್ನು 3 ಸೀರೆ ಅದಾವು. 3 ಸೀರೆ ಪಿಕೋ ಹಾಕ್ಬೇಕಂತ ಮಾಡಿದ್ದೆ. ಒಂದು ಸ್ವಲ್ಪ ಬೀರಪ್ಪ ಮತ್ತು ದರ್ಶನ ತೊಗೊಂಡೋದ್ರಾತಂತ ಮನೆಯಿಂದ ಬಂದು ದರ್ಶನ ತೊಗೊಂಡೆ. ಬರ್ರಿ ಅವು 3 ಸೀರೆ ಪಿಕೋ ಹಾಕಿ ಮಡಿಚಿಟ್ಟು ಮತ್ತು ಅಂಗಳ ಕಸ ಗುಡಿಸಿ ವಿಡಿಯೋ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಟೈಮು 8 ಗಂಟೆ ಆಗೈತೆ. ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಅಂಗಳ ಕಸ ಹುಡ್ಕೊಂಬಂದು ಹಂಗೆ ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕಸ ಗುಡ್ಸೀನಿ. ಕಾಣ್ತಿರ್ಬೇಕು. ಇವಿಷ್ಟು ನೈಟಿ ಟಿಚಿಂಗ್ ಮಾಡ್ಬೇಕಂತ ಭುಜ ತೋಳು ಕಟ್ ಮಾಡಿಟ್ಟೀನಿ. ಭುಜ ತೋಳು ಕಟ್ ಮಾಡಿಟ್ರೆ ಚಂದ ಕುಂದಿರ್ತಾವ್ರಿ ಫಿಟ್ಟಿಂಗ. ಟೈಮ್ 8 ಗಂಟೆ ಆಗೈತಿ. ಇವಿಷ್ಟು ಪಿಕ್ ಹಾಕಿಟ್ಟೀನಿ. ಬರ್ತಾರ ಒಯ್ತಾರಂತ. ಅವರು ಬಂದೇ ಇಲ್ರಿ. ಬರ್ರಿ ನೋಡಿ ಎಲ್ಲ ಕ್ಲೀನ್ ಆಗೈತಿ. ಪಲ್ಯ ಮಾಡೀನಿ. ಪಲ್ಯ ಮಾಡಿ ಎಲ್ಲ ಕಸ ಹುಡ್ಕೊಂಡು ಪಲ್ಯ ಮಾಡೀನಿ. ಬಾಂಡೆ ಅದಾವು. ಒಂದು 4 ರೊಟ್ಟಿ ಮಾಡ್ಬೇಕ್ರಿ. ಕೇಳಿ ಬರೆಯಾಕತ್ತಾಳ ಶ್ರಾವಣಿ. ಒಟ್ಟು ಕನ್ನಡ ಓದಾಕ ಬರೋದ್ರಿ. ಕನ್ನಡ ಅಕ್ಷರ ಏನನ್ನೋದು ಗೊತ್ತಾಗವಲ್ದು. ನಾನು ದಗದನ್ನು ಬಡ್ಕೊಂಡದ್ರಿ. ಬರೇ ಇವತ್ತು ಮುಂಜಾನೆ ಓಡಿದೆ. ಓದವ ಅಂದ್ರೆ ಒಂದು ಅಕ್ಷರ ಗೊತ್ತಾಗವಲ್ದು, ಗೊತ್ತಾಗವ, ಗೊತ್ತಾಗವಲ್ದು, ಗೊತ್ತಾಗವಲ್ರಿ. ಇವಾಗ ಕುಂತ ನೋಡಿ ಶ್ರಾವಣ್ ಕುಮಾರ್. ಹಾಯ್ ಮಾಡೋ. ಬಾಯ್. ಏನು ಗೊತ್ತದ ನೋಡಿರಿ. ಹಾಯ್ ರೀ ಸ್ನೇಹಿತರೆ, ಗುಡ್ ಮಾರ್ನಿಂಗು, ಬಾಯ್ ರೀ. 3 ಅಕ್ಷರ ಹೇಳಿ ನೋಡಿ. ಈ ಕಡೆ ಪಲ್ಯನೂ ರೆಡಿ ಆಗೈತೆ. ಅವಿಸು ಮುಸರು ಚಿಕ್ಕಾಕಿರ್ಬೇಕು. ಈ ಕಡೆ ಚೌಳಿಕಾಯಿ ಪಲ್ಯ ನೋಡಿ. ಈ ಮಾಡಿ ಜಸ್ಟ್ ಇಳಿವಿ ನೀರು ಕಸಕ್ಕೆ ಇಟ್ಟೀನಿ ರೀ. ಇದು ಹಸಿಮೆಣ್ಸಿನ್ಕಾಯಿ ಶೇಂಗಾ ಪುಡಿ ಹಾಕಿ ಮಾಡಿ ನೋಡಿ ಚೌಳಿಕಾಯಿ ಪಲ್ಯ. ರೊಟ್ಟಿ ಮಾಡ್ಬೇಕ್ರಿ. ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ. ಆ ಕಡೆ ನೀರು ಕಾಯಿಸ್ತಾವೆ. ಅವಿಸು ಮುಸ್ರಿಗೆ ಇಡ್ತೀನಿ ರೀ. ಮುಸ್ರಿ ಆಮೇಲೆ ತಿಕ್ಕೋತೀನಿ ರೀ. ಜಾಕ ಮಾಡಿಸ್ತೀನಿ. ಮಾಡಿ ರೊಟ್ಟಿ ಮಾಡಬೇಕು. 8 ಆಗೈತೆ ರೀ. 9 ಅನ್ನೋರಾಗನ ಸ್ಕೂಲ್ಗೆ ಗೊತ್ತಾ ಶ್ರಾವಣಿ. ಬರ್ರಿ. ಹಾಂ, ನೀನು ಕೂಲ್ಗೆ ಹೋಗ್ತೀಯಾ? ಸ್ಕೂಲನ್ನು ಸ್ಕೂಲ್ ರೊಟ್ಟಿ ಮಾಡಿ ಚೌಳಿಕಾಯಿ ಪಲ್ಯ ಮಾಡಿ ಅವ್ರು ಜಾಕ ಮಾಡಿಸಿ ಶಾಲೆಗೆ ಕಳಿಸಿ ಚೌಳಿಕಾಯಿ ಪಲ್ಯ ಮಾಡಿದ್ದು ನೋಡಿದ್ರಿ. ರೊಟ್ಟಿ ಮಾಡ್ಕೇರಿ ನಾವು ವಿಡಿಯೋ ಕಂಟಿನ್ಯೂ ಮಾಡೋದು ಆಗಲಿಲ್ಲ. ಶ್ರಾವಣಿ ಸ್ಕೂಲ್ಗೆ ಹೋದ್ಲು. ಮತ್ತು ಯಾಕಂದ್ರೆ ಶ್ರಾವಣಿ ಒಂದು ಜಲ್ದಿ ಹೋಗ್ಬಿಡ್ತಾಳ್ರಿ. ಮತ್ತು ಅಕ್ಕಿಗೆ ರೊಟ್ಟಿ ಅವ್ರಿಬ್ರಿಗೆ ಜಾಕ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಏನೋ ಟೈಮ್ ಇತ್ತಂದ್ರೆ ಏನೋ ವಿಡಿಯೋ ಮಾಡಿರ್ತೀನಿ ರೀ. ಇವತ್ತು ಆಗಿಲ್ಲ ನೋಡಿರಿ. ಬರ್ರಿ ಇವೊಂದು ಪ್ಯಾಕಿಂಗ್ ಇತ್ತು ರೀ. ಒಂದು ಪ್ಯಾಕಿಂಗ್ ಮಾಡಿದ್ದು ನೋಡಿ. ಆನ್ಲೈನ್ ಕಳ್ಸೋದೈತೆ. ಮುದ್ದೆ ಒಳಗೆ ಹೋಗ್ಬೇಕು ರೀ. ಮನ್ಯಾಗ ಒಂದಿಟ್ಟಿನೂ ಶಾಂತಿಲ್ಲ. ಕಾಯಿಪಲ್ಯ ತೊಗೊಂಬರ್ಬೇಕು. ಕಿರಾಣಿ ಐತ್ರಿ. ಕಾಯಿಪಲ್ಯ ಇಲ್ಲ. ಒಂದು ಮತ್ತು ಈಗ 1 ವಾರ ಮ್ಯಾಗ ಆಯ್ತು ನಾನು ಕಾಯಿಪಲ್ಯ ಸಂತಿ ಮಾಡಿ ನೋಡ್ಬೇಕ್ರಿ. ಅಮೌಂಟ್ ಎಷ್ಟು ಅದ ಪರ್ಸ್ನ್ಯಾಗ ಅಂತ. ಗ್ಯಾಸ್ ಒಂದು ಖಾಲಿ ಆಗೈತೆ ರೀ. ಪುಟ್ಟಕ್ಕರ ಮಮ್ಮಿ ಓದಿದ್ಲು ತುಂಬಿ ಗ್ಯಾಸ್. ನೀರು ಕಾಸಕ್ಕೆ ಇಡ್ಬೇಕಂತ ಇಟ್ಟೀನಿ ರೀ. ಗ್ಯಾಸ್ ಖಾಲಿ ಆಯಿತು. ಹಿಂಗಾಗಿ ಅಲ್ಲಿಗೆ ಬಿಟ್ಬಿಟ್ಟೀನಿ ರೀ. ಯಾಕಂದ್ರೆ 1.5 ತಿಂಗಳು ಬರಲ್ಲ ಸ್ನೇಹಿತರೆ. ಇನ್ನು ಮ್ಯಾಲ ನೀರು ಮನೆಯಿಂದ ಕಾಸ್ಬೇಕು ರೀ. ಕಟ್ಟಿಗೆ ಅದಾವ. ಸುಮ್ಮನೆ ಕಟ್ಟಿಗೆ ವೇಸ್ಟ್ ಮಾಡೋದು. ಅವನ್ನ ಗ್ಯಾಸ್ ಕೊಯ್ಲರ್ ತರಬೇಕು. ಇಲ್ಲಿಕ್ಕೆ ಮನೆಯಿಂದರ ಕಾಸ್ಬೇಕು ರೀ. ಬಾಂಡೆ ಅದಾವ ರೀ. ಇಲ್ಲ ಹೆಂಗಾದ್ರೆ ಒಲೆ ಐತಿ. ಇಲ್ಲಿ ಕಟ್ಟಿಗೆ ಅದಾವೆ. ಕಾಸೋದಾಗಲ್ಲ. ಮುಂಜೆ ಟೈಮು ಚಳಿಯಾಗ ಒಲೆ ಹಚ್ಚಿದ್ರೆ ಸಾಕು ರೀ. ನೀರು ಕಾಯ್ತಾವೆ. ಅವಾಗೆಲ್ಲ ನಾವು ಇಂಥ ಚಳಿ ಬಂತಂದ್ರೆ ಸಾಕು ರೀ. ಹೊರಗೆಲ್ಲ ಉರಿ ಹಚ್ಚಿ ಕಾಸ್ಕೊತಿದ್ರಿ ನಾವು ಸಣ್ಣರಿದ್ದಾಗ. ಈ ಮಕ್ಳಿಗೆ ಏನಿಲ್ಲ ನೋಡ್ರಿ. ಬರ್ರಿ ಸ್ನೇಹಿತರೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಊಟನೂ ಆಯಿತು. ಊಟ ಮಾಡಿ ಗಂಗಳ ಹಂಗೆ ಐತಿನ ಬಾಂಡೆ ಹಂಗೆ ಅದಾವ್ರಿ. ಬಂದ್ ಮಾಡ್ಕೊತೀನಿ ರೀ. ಮುದ್ದೆ ಒಳಗೆ ಹೋಗಿ ಬಂದು ರಾಯರ ಪೂಜೆನ ಆಗೈತೆ ನೋಡಿ. ರಾಯರ ದರ್ಶನ ಮಾಡ್ಕೊರಿ ನೀವು ಕೂಡ. ಪೂಜೆನ ಮಾಡೀನಿ. ರಾಯರದು ಪುಟಾಣಿ ಸಕ್ರೆ ಅದಕ್ಕೆ ಪುಟಾಣಿ ಡಬ್ಬಿ ಮ್ಯಾಗ ಬಂದಿತ್ತು ನೋಡಿ. ಇಷ್ಟು ಹಾಕೊಂಡೆ. ಬರ್ರಿ ರಾಟಿ ಊದಿನ ಕಡ್ಡಿ ತುರುಕ್ಬೇಕಂದೇನಿ ರೀ. ಮತ್ತು ಮಣ್ಣು ರಾಟಿ ಇದಾಗಿತ್ತಲ್ಲ, ಹಿಂಗಾಗಿ ಹೊರಗೆ ಊದಿನ ಕಡ್ಡಿ ಹಚ್ಚೋದ ಬಿಟ್ಟು ಎಲ್ಲ ದೇವ್ರ ಮುಂದಿಟ್ಟು ಹಚ್ಚೋದು ಇದು ಮಾಡಿದ್ರೆ ನಾನು ಮುದ್ದೆ ಒಳಗೆ ಹೋಗಕ್ಕೆ ರೆಡಿ ಆಗ್ತೀನಿ ರೀ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಮುದ್ದೆ ಒಳಕ್ಕೂ ರೆಡಿ ಆದ. ಇದೇ ಥರ ಸೀರೆ ಉಟ್ಕೋತಾರಂತ ನೀವು ಕಮೆಂಟ್ ಮಾಡ್ತಿರ್ಬೋದು. ಯಾವಾಗ ಸಿಗುತ್ತೆ ಅದು ಉಟ್ಕೊಂಡು ಹೋಗ್ಬಿಡೋದು ನೋಡಿ. ಏನು ಒಟ್ಟು ಮುದ್ದೆ ಬೆಳಕ್ಕೆ ಹೋಗ್ಬೇಕು. ನಮ್ಮ ಕೆಲಸ ಆಗಬೇಕು ಅಷ್ಟೇ. ಯಾವುದು ಪದೇ ಪದೇ ಇದೆ ಸೀರೆ ಉಟ್ಕೋತೀರಿ ಅಕ್ಕ ಅಂತ ನೀವು ಕಮೆಂಟ್ ಮಾಡೋಕ್ಕಿಂತ ಮೊದಲು ನಾನು ಹೇಳ್ತೀನಿ.
ಸಿಂಪಲ್ ಆಗಿರೋದೇ ನನಗೆ ಇಷ್ಟ. ಗೊತ್ತಾ ಸ್ನೇಹಿತರೆ, ಗ್ರ್ಯಾಂಡ್ ಆಗಿರೋದು ಇಷ್ಟ ಆಗಲ್ಲ. ಎಷ್ಟು ಸಿಂಪಲ್ ಇರ್ತೀವಿ ಅಷ್ಟು ನನಗೆ ಇಷ್ಟ ಆಗುತ್ತೆ. ಮತ್ತು ರೆಡಿ ಆಗಿದ್ರಿ, ಉದ್ಯೋಗಕ್ಕೆ ಹೋಗ್ಬೇಕು, 12 ಗಂಟೆ ಆಯಿತು ಟೈಮು. ಬಸ್ ಬರುತ್ತೆ, ಪ್ಯಾಕಿಂಗ್ ಒಂದು ಹಾಕ್ಕೊಂಡು ಹೋಗೋದಷ್ಟೇ, ಕಿಲಿ ಆಗಬೇಕು. ಒಂದಿಷ್ಟು ಕಮೆಂಟ್ಗಳು ನೋಡಿದ್ದೀನಿ. ಈಗ ಕಮೆಂಟ್ಗಳು ರಿಪ್ಲೈ ಕೊಟ್ಟೆ. ಕೊಡೋಣಿದ್ರೆ ಒಬ್ಬರು ಸಿಸ್ಟರ್ ಇದ್ರೆ ಕಮೆಂಟ್ ಮಾಡಿದ್ರಿ, ಅಕ್ಕ ನಿಮ್ಮ ಅವ್ವರನ್ನ ಕರ್ಕೊಂಬಂದು ನಿಮ್ಮ ತಾಕ ಇಟ್ಕೋಬೇಕಲ್ಲ, ನಿಮ್ಮ ತಾಕ ಅವರಿದ್ರೆ ನಿಮಗೂ ಹೆಲ್ಪ್ ಆಗುತ್ತಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಅದು ಹಂಗೆ ಆಗಲ್ಲ ಸಿಸ್ಟರ್. ಯಾಕಂದ್ರೆ ಅವ್ರು ಇಲ್ಲಿ ಬಂದ್ರಂದ್ರೆ ಅಲ್ಲಿ ಹೊಲ ಇದೆ, ಮತ್ತು ಮನೆ ಇದೆ, ಮತ್ತು ಅಲ್ಲಿ ಮನ್ಯಾಗ ಅಣ್ಣನ ಬಾಬಾ ಅಂತಾಳ್ರಿ, ಎಲ್ಲ ಹೊಲ ಪಾಲಿಗೆ ಕೊಟ್ಟು ಕೇಳಿ ಮೊನ್ನೆ ಅವು ಹುಷಾರು ತಪ್ಪಿತ್ತು ನೋಡ್ರಿ. ಅಲ್ಲಿ ಅಣ್ಣ ಹೊಲ ಪಾಲಿಗೆ ಕೊಟ್ಟು ನಮ್ಮ ತಾಕ ಬಂದ್ಬಿಡವ, ಸುಮ್ಮ ಆರಾಮ ಇರಾಕತ್ತಿ, ವಯಸ್ಸಾಗೈತಿ, ಒಂದು ರೊಟ್ಟಿ ಆರಾಮ ಕುತ್ಕೊಂಡು ಉಣ್ಣಾಕತ್ತಿ ಅಂತಾನೆ. ಅವ ಇಲ್ಲಪ್ಪ ಹೊಲ ಪಾಲಿಗೆ ಕೊಡು ಈ ಸಲ. ಆದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಮನೆ ಮುಂದೆ ದೀಪ ಹಚ್ಕೊಂಡಿರ್ತೀನಪ್ಪ. ಸುಮ್ಮ ಹೊಲಕ್ಕೆ ಹೋಗೋದು ಬರೋದು ಅಡ್ಡಾಡ್ಕೊತ. ಹಳ್ಳಿಯಾಗಿದ್ದ ಮಂದಿ ಹೆಂಗಾಗೋದು ಗೊತ್ತಾ ಸ್ನೇಹಿತರೆ, ಅವರು ಹುಟ್ಟಿದ ಊರು ಬಿಟ್ಟು ಎಲ್ಲಿ ಬರೋಕೆ ಇಷ್ಟಪಡಲ್ಲ. ಅವ್ವ ಅದೇ ಥರ ನೋಡಿ. ಆದರೂ ಯಾವಾಗೇನೆ ಅಂತ ಫಸ್ಟಿಗೆ ಬಂದಿದ್ದಾನೆ ಅಷ್ಟು ಅನಿಸಿಲ್ಲ. ಇನ್ನೇನು ರೀ ಶ್ರಾವಣಕುಮಾರ ಶ್ರಾವಣಗಡ್ರ ಆ ಥರ ಇನ್ನು ಅಷ್ಟು ಅನಿಸಲ್ಲ. ಕಮೆಂಟ್ ಹಾಕಿದ್ಕೆ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತು. ಅವ್ವನ ಈ ಕಡೆ ಬರೋ ಪರಿಸ್ಥಿತಿ ಆಗಿಲ್ಲ, ನಾನು ಆ ಕಡೆ ನಾನು ಹೋಗಿರ್ಬೋದು. ಆದ್ರೆ ನಾನು ಇಲ್ಲೆಲ್ಲ ಇಷ್ಟೆಲ್ಲ ಬಂದು 3 ವರ್ಷ ಆಯಿತು. ನಾ ಎಲ್ಲಿರ್ಬೇಕು ಅಲ್ಲಿದ್ರೆ ಚೆಂದ ಅಂತ ನಾ ಆವಾಗೇ ಬಂದೀನಿ ರೀ. ಆದರೆ ಇವಾಗ ಚೆನ್ನಾಗಿದೀವಿ ರೀ, ಇಲ್ಲೇ ಇಷ್ಟೇ ಇದ್ದಿದ್ರಾಗೇ ಖುಷಿ ಪಡೋಣ, ಹೆಲ್ಪ್ ಆಗುತ್ತೆ ಅಂತೇಳಿ ಅವ್ವನ ಇಟ್ಕೊಂಡ್ರೆ ಅಷ್ಟೊಂದು ಸರಿ ಅನ್ಸಲ್ಲ. ನಾನೇ ಆ ಕಡೆ ಬಾ ಅಂತಾರೆ, ಆ ಕಡೆ ಹೋಗಲ್ಲ. ಏಟಿದ್ರು ಎಲ್ಲಿರೋ ಕಟ್ಟಿಗೆ ಅಲ್ಲೇ ಉರ್ಬೇಕಂತಾರಲ್ಲ, ಹಂಗೆ ನೋಡಿ ನಾವು ಇಲ್ಲಿ ಕಟ್ಟಿಗೆ ಇಲ್ಲೇ ಉರ್ಬೇಕು. ಅವ್ರು ಏನಂತಾರೆ, ಈಗ ಒಂದು ಮಾತು ಐತ್ರಿ, ಇಟ್ಕೊಂಡಾರ ನೋಡ ಹಂಗಾತು ಹಿಂಗಾತು, ಹಳ್ಳಿ ಕಡೆ 12 ಮಾತು 12 ಕತೆ ಬರ್ತಾವ್ರಿ. ಅದಕ್ಕೆ ಅವು ಈಗ ಮಾತ್ರ ಈ 2-3 ತಿಂಗಳು ಮಾತ್ರ ಅವು ಬರೋದು ಭಾಳ ಕಮ್ಮಿ ಆಗೈತೆ ರೀ. ಯಾಕಂದ್ರೆ ಅವಾಗ ಹುಷಾರು ತಪ್ಪಿ ಆ ಕಡೆ ಕಬ್ಬು ಕಡಿಯಾಕತ್ರು. ಹಿಂಗಾಗಿ ಯಾಕ್ರಿ ನಿಮ್ಮ ಅವ್ರು ಬಂದಿಲ್ಲ, ಯಾಕ್ರಿ ನಿಮ್ಮ ಅವ್ರು ಬಂದಿಲ್ಲ ಅಂತ ಒಂದಿಷ್ಟು ಮಂದಿ ಕಮೆಂಟ್ ಹಾಕಕತ್ತೀರಿ. ಅವ್ರ ಬಗ್ಗೆ ಭಾಳ ವಿಚಾರ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ. ಹಿಂಗೈತೆ ನೋಡಿ ಪರಿಸ್ಥಿತಿ. ಅವ್ವ ಬರೋಕೆ ಏನು ಪ್ರಾಬ್ಲಮ್ ಇಲ್ಲರಿ. ಅಲ್ಲಿ ತಳದಾಗ ಇರ್ದು ದೇವರು ಅವ್ರು ಬಿಟ್ಟು ಬರೋಕೆ ಅವ್ರು ಒಪ್ಪಲ್ರಿ. ಅಣ್ಣನ ತಕ್ಕೂ ಒಪ್ಪಲ್ರಿ. ಬರ್ತೀನೋ 2 ದಿನ 3 ದಿನ ಇರ್ತೀನಿ, ನಾವು ಒಳ್ಳೆ ವಾಪಸ್ ಬರ್ತೀನಿ ಅಂತಂದ್ರೆ ಅವರು ಅಷ್ಟೇ. ಅವ್ವ ನಾನು ನಿನ್ನ ತಾಕಿರೋಕ್ಕಾಗಲ್ಲ ಅಂತಂತಾರೆ. ಮತ್ತು ಅವಾಗ ಎಲ್ಲಿರ್ಬೇಕು ಅನಿಸುತ್ತಾ ಇಲ್ಲೇ ಇರಬೇಕು, ಅಲ್ಲೇ ಇದ್ರೇ ಖುಷಿ ರೀ. ಅವತ್ತು ಎಲ್ಲೇ ಇರಲಿ ನಮ್ಮವ್ವ ಖುಷಿಯಾಗಿದ್ರೆ ಅಷ್ಟೇ ಸಾಕು ಸ್ನೇಹಿತರೆ. ಬರ್ರಿ ಮುದ್ದೆ ಬಳಕೆ ಹೋಗೋಣ್ರಿ. ಮುದ್ದೆ ಬಳಕೆ ಹೋಗಿ ಬಂದು ಬಟ್ಟೆ ಬಾಂಡೆ ಮಾಡಬೇಕು, 4 ನೈಟಿ ಟೀಚಿಂಗ್ ಮಾಡಬೇಕು, ಮತ್ತು ಮುದ್ದೆ ಬಳಕೆ ಬಂದು ಎಷ್ಟು ಕಟಿಂಗ್ ಮಾಡಬೇಕು ಅಂತ ಅನ್ಕೊಂಡೀನಿ ರೀ. ಆದ್ರೆ ಅಷ್ಟು ಕೆಲಸ ಏನು ಆಗಲ್ಲ. ನೋಡೋಣ ಇಷ್ಟ ಆಗುತ್ತೆ ಎಷ್ಟಿಲ್ಲ. ವಿಡಿಯೋ ಕಂಟಿನ್ಯೂ ಆಗಿ ತೋರಿಸ್ಕೊತ ಹೋಗ್ತೀನಿ, ನೀವು ನೋಡ್ಕೊತಾವ್ರಿ. ವಿಡಿಯೋ ಇಷ್ಟ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಲ್ಲಿ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಭಾಳ ಮಂದಿ ನಾವು ನೋಡ್ತೀವ್ರಿ ಸಪೋರ್ಟ್ ಮಾಡ್ತೀವ್ರಿ ಅಂತ ಕಮೆಂಟ್ ಹಾಕಕತ್ತೀರಿ. ಅದು ಬರ್ಗನಾಗ ಬಂದುಬಿಡ್ತೀರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ. ಇನ್ಮ್ಯಾಗ ಅನ್ಬಾರ್ದು ಅಂತ. ಯಾಕೆ ಇಲ್ಲಿ ಯಾವುದೇ ಒಂದಿರಲಿ ನಮ್ಮಂತ ಇನ್ನೊಬ್ರಿಗೆ ಬೇಜಾರಾಗತ್ತಂದ್ರೆ ಅದನ್ನು ಆ ಪದ ಯೂಸ್ ಮಾಡೋದೇ ತಪ್ಪಾಗೈತೆ ರೀ. ನಾವು ಎಷ್ಟು ತಿದ್ದುಕೊಂಡು ನಡೀತೀವಿ ಅಂದ್ರೂ ಒಂದೊಂದು ಮಾತಾಡೋರಾಗೇ ಒಂದು ಮಿಸ್ಟೇಕ್ ಆಗುತ್ತಾವೆ. ಎಂಥ ಇದನ್ನು ಮಾತಾಡೋ ಮಾತು ಮಿಸ್ಟೇಕ್ ಆಗುವರಿ. ಬರ್ರಿ ಮುದ್ದೆ ಒಳಗೆ ಹೋಗ್ರಿ, ಮಸ್ತ್ ಸಿಗ್ತೀನಿ ರೀ ನಿಮಗೆ. ನೋಡ್ರಿ ಇಲ್ಲಿ ಪೋಸ್ಟಿಗೆ ಬಂದು ಪೋಸ್ಟ್ ಮಾಡಿದೆ. ಕಂಟಿನ್ಯೂ ಪೋಸ್ಟ್ ಮಾಡಿ ಇಲ್ಲ ಸ್ವಲ್ಪ ವಿಘ್ನ ವಿನಾಶಕ ನಮಸ್ಕಾರ ಮಾಡಿ ಹೋಗ್ಲಿಕ್ಕಂದ್ರೆ ಸಮಾಧಾನ ಆಗಲ್ರಿ. ಇಲ್ಲೇ ದೇವಸ್ಥಾನ ಐತ್ರಿ. ಹಿಂಗಾಗಿ ಇದೇ ದೇವಸ್ಥಾನ ನೋಡಿ. ಈ ಕಡೆ ಪೋಸ್ಟು, ಈ ಕಡೆ ದೇವಸ್ಥಾನ. ಈ ಕಡೆ ಬಂದಂದ್ರೆ ಆ ದೇವಸ್ಥಾನ ಕಾಲ ದಾಟ್ಕೊಂಡು ಹೋಗಲ್ರಿ, ದರ್ಶನ ಮಾಡ್ಕೊಂಡು ಹೋಗೋದು. ಈ ಕಡೆಲ್ಲ ಅಡ್ತಿ ಏರಿಯಾ ನೋಡ್ರಿ, ಅಡ್ತಿ. ಈ ಕಡೆನೂ ಅಡ್ತಿ, ಈ ಕಡೆನೂ ಅಡ್ತಿ. ಅಡ್ತಿ ಅಂದ್ರೆ ಗೊತ್ತಾಗತ್ತಿಲ್ರಿ ನಿಮಗೆ. ಅಡ್ತಿ ಅಂದ್ರೆ ಮಾಮೂಲಿ ಒಂದಿಷ್ಟು ಮಂದಿಗೆ ಗೊತ್ತಾಗುತ್ತೆ, ಒಬ್ಬರು ಮಂದಿಗೆ ಗೊತ್ತಾಗಲ್ಲ. ಇದು ಸಿದ್ಧವಿನಾಯಕ ದೇವಸ್ಥಾನ. ರಗಡ್ ಸಲ ಪೋಸ್ಟಿಗೆ ಬಂದಾಗ ವಿಡಿಯೋ ಮಾಡೀನಿ. ವೀರಾಂಜನೇಯ ದೇವಸ್ಥಾನ ದರ್ಶನ ತಗೋರಿ. ಇಲ್ಲೊಂದು ಸ್ವಲ್ಪ ದರ್ಶನ ಮಾಡಿ ಒಂದು ಸ್ವಲ್ಪ 5 ನಿಮಿಷ ಕುಂತೋದ್ರೆ ಮನುಷ್ಯ ಸಿಗೋ ಶಾಂತಿನೇ ಬೇರೆ ರೀ. ದೇವಸ್ಥಾನ ಅಂದ್ರೆ ಶಾಂತ ಇರ್ತೈತೆ. ಮನಸ್ಸನ್ನು ಒಂದು ಸ್ವಲ್ಪ ಶಾಂತ ರೀತಿ ಅಂತ ಒಳ್ಳೇದು ಅನ್ಸುತ್ತೆ ಸ್ನೇಹಿತರೆ. ಅದಕ್ಕೆ ಬಂದಂದ್ರೆ ಪೋಸ್ಟಿಗೆ ಬಂದೆ ಫಿಕ್ಸ್ ಇಲ್ಲಿ ಬಂದೇ ಹೋಗ್ತೀನಿ ರೀ. ಬಂದು ದರ್ಶನ ತಗೊಂಡು ಒಂದು 5-10 ನಿಮಿಷ ಕುಂತು ಹೋಗ್ತೀನಿ ನೋಡ್ರಿ. ಬರ್ರಿ ಇವಾಗ ಮನೆ ಓಪ್ಲಿಂಗ್ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೋಡೋಣ್ರಿ ಮನೆ ಓಪ್ಲಿಂಗ್ ಒಂದು 10 ನಿಮಿಷ ಆಗೈತೆ ಇಲ್ಲಿ. ಮನೆ ಓಪ್ಲಿಂಗ್ ಇಲ್ಲೇ ಸನಿ ಆಗೈತೆ ರೀ. ಮನೆ ಓಪ್ಲಿಂಗನ್ನು ಓಕೆ ರೀ. ಆಯರ್ ಇಟ್ಟಿರ್ತಾರೆ ನಿಲ್ರಿ, ಆಯರ್ ಇದ್ದಂಗಿಲ್ಲ ಅಲ್ಲಿ. ಬಟ್ಟೆ ಇರ್ತಾರಿಲ್ಲ ಗಿಫ್ಟ್ ತೊಗೋಬೇಕ್ರಿ ಇಲ್ಲಿ. ಯಾಕಂದ್ರೆ
ಹೋಗೊಂಬರ್ರಿ ಈಗ. ಎಷ್ಟು ಪ್ರಶಾಂತ ಐತೆ ನೋಡಿ ಜಾಗ. ಹೊಂಟೀನ್ರಿ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ ಹೋಗಕ್ಕೆ. ಅಷ್ಟು ಶಾಂತ ರೀತಿ ಪ್ರಶಾಂತ ದೇವಸ್ಥಾನ ಅಂದ್ರೆ ಹಂಗೆ ಅಲ್ಲ ಸ್ನೇಹಿತರೆ, ಎಲ್ಲಿ ಸಿಗೋದ ನೆಮ್ಮದಿ ದೇವಸ್ಥಾನದಲ್ಲಿ ಸಿಗುತ್ತೆ. ನನಗೆ ನಿಮಗೆಲ್ಲ ಹೆಂಗಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಸಿಗುತ್ತೆ ರೀ ದೇವಸ್ಥಾನದಾಗ. ಇಷ್ಟು ಶಾಂತ ರೀತಿ ಇರುತ್ತಲ್ಲ, ಪ್ರಶಾಂತ ರೀತಿ ಸಿಕ್ಕೇ ಸಿಗುತ್ತೆ. ಸಿಗಲ್ಲ ಅನ್ನೋಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಸಿಗುತ್ತೆ. ಆ ಕಡೆ ರೈತರದ್ದು ಇದು ಹಾಕ್ಯಾರ ನೋಡಿರಿ, ತೋರ್ಸೇನ್ರಿ ನಾ ಎಲ್ಲ ರಗಡ್ಸಲ್ಲೇ. ಎತ್ತಿನ ಗಾಡಿ, ಒಬ್ರು ಅಜ್ಜಾರು, ಒಬ್ರು ಅಜ್ಜಿ, ಎರಡು ಮೊಮ್ಮಕ್ಕಳು ಕಾಣ್ತೈತ್ರಿ ಅಲ್ಲಿ. ಎಷ್ಟು ಚಂದ ಹಾಕ್ಯಾರ ನೋಡಿ. ಯಾಕಂದ್ರೆ ಹಡತಿಗಳಂದ್ರೆ ರೈತರದಲ್ಲ, ರೈತರದ್ದು ಇದು ಚಿತ್ರ ಹಾಕ್ಯಾರ ನೋಡಿ ಇಲ್ಲಿ. ಈ ಕಡೆ ಎಲ್ಲ ದೇವಸ್ಥಾನ, ಆ ಕಡೆ ಆಚೆ ಕಡೆ ಪೋಸ್ಟು. ಜಾಗ ಎಷ್ಟು ಕ್ಲೀನ್ ಐತಿ, ಎಷ್ಟು ಪ್ರಶಾಂತ ಐತಿ ನೋಡಿ, ಶಾಂತ ರೀತಿ ಜಾಗ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ. ನೋಡ್ರಿ, ಇಲ್ಲೇ ಸೂಪರ್ ಮಾರ್ಕೆಟಿಗೆ ಹೋಗಿ ಇಲ್ಲೊಂದು ಸ್ವಲ್ಪ ರಾಯರ ದರ್ಶನ ಮಾಡಿದ್ರಾತಂತ ಬಂದೆ. ಕಿಲಿ ಹಾಕೈತೆ ನೋಡಿ. ಗುರುವಾರ ಇತ್ತು, ಹೆಂಗಾದ್ರೆ ಮುದ್ದೆ ಬಳಕೆ ಬಂದಿದ್ನಲ್ಲ. ರಾಯರ ದರ್ಶನ ತೊಗೊಂಡು ರಾಯರ ಮಂತ್ರಾಲಯಕ್ಕೆ ಹೋಗೋದು ಆಗೋವಲ್ದು. ಇಲ್ಲೇ ದರ್ಶನ ತೊಗೊಂಡ್ರಾತಂತ ಬಂದೆ. ಕಿಲಿ ಹಾಕೈತೆ ನೋಡಿ, ಹೊರಗೆ ದರ್ಶನ ಮಾಡ್ಕೊಂಡು ಹೋದ್ರಾತ ನೋಡಿ ರಾಯರು. ಈ ಸೈಡ್ ಹೋಗಿ ದಾರಿ ಐತಿ ನೋಡ್ರಿ. ಇಲ್ಲೇ ರಾಯರ ದರ್ಶನ ತೊಗೊಳಕ್ಕೆ ಮುಂದೆ ಡೋರು ಕಿಲಿ ಹಾಕಿಲ್ಲ, ಚಿಲ್ಕ ಹಾಕೈತೆ. ತೆಗಿಯಲ್ರಿ ನಾನು ಇಲ್ಲೇ ಮಾಡ್ದಾಗನೇ ದರ್ಶನ ತೊಗೊಂಡ್ಬಿಡ್ತೀವಿ ನೋಡ್ರಿ. ರಾಯರ ದರ್ಶನ ಮಾಡಿ ನೀವು. ತಂದೆ ಕಾಪಾಡಪ್ಪ ರಾಯರೇ. ಇಲ್ಲಿ ಒಂಥರ ಬಂದ್ರೆ ದೇವಸ್ಥಾನ ಎಲ್ಲೇ ಹೇಳ್ರಿ, ಒಂಥರ ಶಾಂತ ರೀತಿ ನೋಡಿ. ದೇವಸ್ಥಾನಕ್ಕೆ ಬಂದ್ರೆ ಮುಂಜಾನೆ ಬಂದ್ರೆ ಓಪನ್ ಇರುತ್ತೆ ಸ್ನೇಹಿತರೆ. ನಾ ಡೈಲಿ ಗುರುವಾರಕ್ಕೊಮ್ಮೆ ಬರಲ್ಲ. ಸುಮ್ಮನೇನೋ ರಾಯರು ಗುರುವಾರ ನೆಪ್ಪಾಯಿತು ಸೂಪರ್ ಮಾರ್ಕೆಟ್ನಾಗ. ಹೆಂಗಂದ್ರೆ ನಡ್ಕೊತ ಹೋಗಿತ್ತಲ್ಲ, ದಾರ್ಯಾಗ ಬರುತ್ತೆ ರೀ. ಇಲ್ಲಿ ಈ ಸೈಡ್ ಬಂದ್ರೆ ಬರುತ್ತೆ ರೀ ಓನ್ಯಾಗ. ಹಿಂಗೆ ದರ್ಶನ ತೊಗೊಂಡು ಹೋದ್ರಂತ ಬಂದು ನೋಡಿ. ನೀವು ಎಲ್ಲ ರಾಯರ ದರ್ಶನ ಪಡೀರಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ. ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋದು ಯಾವಾಗ ಹೋದಾಗತ್ತೆ ನೋಡು ಸ್ನೇಹಿತರೆ. ಬರ್ರಿ, ಇದೇನು ಕಿಲಿ ಹಾಕಿಲ್ರಿ, ಚಿಲ್ಕ ಹಾಕ್ಯಾರ. ನಾನು ಏನೋ ತೆಗಿಯಕ್ಕೆ ಹೋಗಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಸನ್ನಿಧಿ ಮುದ್ದೇಬಿಹಾರ. ಎಷ್ಟು ಶಾಂತ ರೀತಿ ಇದು ಗೊತ್ತೇನ್ರಿ. ತುಳಸಿ ಗಿಡ ನೋಡಿ. ಬರ್ರಿ ಹೋಗೋಣ. ಸ್ವಲ್ಪ ಮಕ್ಕಳು ಊರು ಹೋಗ್ಬಿಡ್ರಿ. ಅಲ್ಲಿ ಏನೋ ಒಂಥರ ಮನಸ್ಸಿಗೆ ಖುಷಿ ನೋಡಿ. ದೇವಸ್ಥಾನ ಬಂದ್ರೆ ಅದ್ರಾಗ ಇವತ್ತು ಗುರುವಾರ ರಾಯರ ದರ್ಶನ ಆಯ್ತು, ಅದೇ ಒಂದು ಖುಷಿ. ಈ ಸೀದಾ ಈ ರೋಡು ಕಾಯಿಪಲ್ಲೆ ಬಜಾರ್ಗೆ ಹೋದ್ರಿ, ಮಗ್ಲು ರಾಯರ ಗುಡಿ ಮಗ್ಲ. ಕಾಯಿಪಲ್ಲೆ ತೊಗೊಂಡು ಹೋಗ್ತೀನಿ ರೀ. ಸೂಪರ್ ಮಾರ್ಕೆಟ್ನಾಗ ಏನೇನು ತೊಗೊಂಡೆ ಅಂತ ನಿಮ್ಗೆ ಕೂಡ ಮನೆಗೆ ಹೋಗಿಂದ ಶೇರ್ ಮಾಡ್ತೀನಿ ರೀ. ಇಷ್ಟ ಆಗೈತೆ ಸೂಪರ್ ಮಾರ್ಕೆಟ್ನಾಗ ತೊಗೊಂಡಿದ್ದು. ಅರ್ಶಿನ ಪುಡಿ ಡಬ್ಬಿ ಏನೋ ತೊಗೊಂಡಿರಿ ಎಲ್ಲಾರ್ದು. ಬರ್ರಿ, 42 ಆಗೈತೆ ರೀ. ಬಂದೆ ಇನ್ನು ಬಟ್ಟೆ. ಶ್ರವಣ್ ಕುಮಾರ ಏನು ತಂದಿ ಮಮ್ಮಿ ಅಂತ ಬಿಚ್ಚಾಕತ್ತ ನೋಡಿ. ಯಾವಕ್ಕೂ ಬಂದ್ಗಾನೆ ಸೀರೆ ಚೇಂಜ್ ಮಾಡಿಲ್ಲ. 2 ಬಾಕ್ಸ್ ಉದ್ದಿನ ಕಡ್ಡಿ ತಿಂದಿನಿ. ಉದ್ದಿನ ಕಡ್ಡಿ ಖರ್ಚು ಆಗ್ತಾವ್ರಿ ದೇವ್ರಿಗೆ. 50 ರೂಪಾಯಿ ಅಂದ್ರೆ 100 ರೂಪಾಯಿ. ಇದು ಕೊತ್ತಂಬರಿ 20 ರೂಪಾಯಿ ಅಂದ್ರೆ ಒಂದು ಸೂಡ ಫ್ರಿಜ್ ಇಟ್ರಾತ ಏನೂ ಆಗಲ್ಲ ಅಂತೇಳಿ ತೊಗೊಂಬಂದು ನೋಡಿ. ಹೆಚ್ಚಿಗೆ ತಿನ್ನಬಾರ್ದು ಕೊತ್ತಂಬರಿ. ಆದ್ರೆ ಎಲ್ಲ ಕಡೆಗೆ ಕೊತ್ತಂಬರಿ ಇದ್ರೆ ಸಿಹಿ ಆಗುತ್ತೆ ಸ್ನೇಹಿತರೆ. ಇಲ್ಲಿಕ್ಕಂದಿಲ್ಲ. 1 kg ಟಮಾಟಿ 40 ರೂಪಾಯಿ ಅಂತ ನೋಡಿ. 40-30 ದೂರಿ ಚಲೋ ಅದಾವೆ. 40 ರೂಪಾಯಿ ಏನು ಆಯ್ತು ರೀ. ಇನ್ನು ಬಾಯ್ ನೋಡಿ ಇಟ್ಟೆ ಮತ್ತೆ 800 ರೂಪಾಯಿ ಆಯ್ತು ನೋಡಿರಿ. ದೇವ್ರ ಏನು ಏನಿಲ್ಲ ರೀ. 1 kg ಟಮಾಟಿ, ಇದೊಂದು ಕೊತ್ತಂಬರಿ ಸೋಡಾ, ಇದೇ 120, ಇದೊಂದು 40, 150 ರೂಪಾಯಿ ಆಯ್ತು ರೀ. ಇದೆ 3. ಮತ್ತು ಇವೆಲ್ಲ ಸೂಪರ್ ಮಾರ್ಕೆಟ್ನಾಗ ಹೋಗಿದ್ನೆಲ್ಲ ಏನು ತೊಗೊಂಬಂದೀನಿ ಮತ್ತು ಇಲ್ಲಿ ಏನು ತಂದೀನಿ ಅಂತ ತೋರಿಸ್ತೀನಿ ರೀ. ಮತ್ತು ಬಿಚ್ಚಪ್ಪು
ಸೂಪರ್ ಮಾರ್ಕೆಟ್ನ ಬಿಲ್ಲು 210 ರೂಪಾಯಿ ಆಗೈತೆ ನೋಡಿರಿ. 210 ಆಗೈತೆ ರೀ ನೋಡಿರಿ. ಇದು ಸೋಯಾ ಸಾಸ್ ಹೇಳಕತ್ತಿದ್ರಿ, ಗೋಬಿ ಮತ್ತು ಎಗ್ ರೈಸ್ ಅದು ಮಾಡಿದ್ರೆ ಬೇಕ್ರಿ ಅಕ್ಕ ಇಂಥದ್ದು ತೊಗೊಂಬರ್ರಿ ಅಂತ ಒಬ್ರು ಸಿಸ್ಟರ್ ನನಗೆ ಹೇಳಿದ್ರಿ. ಅದಕ್ಕೆ ಅಲ್ಲಿ ಇದ್ದು ರೀ ಸೂಪರ್ ಮಾರ್ಕೆಟ್ನಾಗ ಮಣ್ಣಿದ್ದು ರೇಟ್ ಭಾಳ ದೊಡ್ಡ ಬಾಟ್ಲಿ ಇದ್ದು ರೀ ಅವು. ಇದು ತರ್ತೀನಿ ರೀ ಇದನ್ನ ಯಾವಾಗಾರು ಗೊತ್ತಿದ್ದು ಹುಡ್ರ ಮಕ್ಳು ಬ್ರೆಡ್ನಾಗ ಏನಾರು ಹಚ್ಕೊಡಕ್ಕೆ ಅಂತ ತರ್ತೀನಿ ಇದನ್ನು. ಇದೊಂದು ರೀ ಸೂಪರ್ ಮಾರ್ಕೆಟ್ನಾಗ ತಂದಿದ್ದು. ಇವು 3 ನೋಡಿರಿ, ಇವು 3 ಸೂಪರ್ ಮಾರ್ಕೆಟ್. ಒಂದು ಫ್ರಿಜ್ನಾಗ ಇಡು 5 ರೂಪಾಯಿಗೆ ಒಂದ್ರಿ. ಡೈರಿ ಮಿಲ್ಕ್ ಆಯ್ತು ಮತ್ತೇನು ತಿನ್ನೋಕ್ಕಿಲ್ಲ. ಇದೊಂದು ಖಜೂರಿ ಪ್ಯಾಕೆಟ್ ನೋಡಿರಿ. ಖಜೂರಿ ಪ್ಯಾಕೆಟ್ ಭಾಳ ಸುಟ್ಟು ನೋಡಿರಿ. ಇದು ಎಷ್ಟು ಬಿದ್ದೈತಿ ಸ್ನೇಹಿತರೆ, 120 ರೂಪಾಯಿ ಅಂತ ನೋಡಿ MRP ನೋಡಿ. 120 ಗೆಟ್ ಬೈ 1 ಗೆಟ್ ಇತ್ತು ರೀ. ನಾವು ಒಂದು 60 ರೂಪಾಯಿ ಬಿದ್ದಿರ್ಬೇಕು. ಅಕ್ಕಿ ರೀ ಪುಟ್ಟು ಗಜ್ಜಿ ಬಿಜ್ಜಿ ಮಾಡಬಾರ್ದು. ಸೂಪರ್ ಮಾರ್ಕೆಟ್ನಿಂದ ಎಷ್ಟು ಬಿಲ್ ತೋರಿಸ್ತೀರೋ ಸ್ವಲ್ಪ ತಡ್ಕೊಂಡಿಟ್ಟು. ಇದು ಅಕ್ಕಿ ಅದು ಬೇರೆ ತಂದೇನು ರೀ. ಇವು 4 ಒಂದ್ರಿ. ಇದೊಂದು 4 ಇದೊಂದು ರೀ. ಇದೊಂದು ಇವು 2 ಚಾಕ್ಲೇಟ್ ಕೂಡಿ 210 ರೂಪಾಯಿ ಆಗೈತೆ ನೋಡಿ ಸ್ನೇಹಿತರೆ. ಇಷ್ಟೇ ಎಷ್ಟು ಐಟಮ್ಸ್ 1 3 4 5 6 ಐಟಮ್ಸಿಗೆ 210 ರೂಪಾಯಿ ಆಗೈತೆ ನೋಡಿ. ಇವು ಆಯ್ತು ರೀ. ಇಟ್ಟನೆ ಫ್ರಿಜ್ನಾಗ ಇಟ್ಟನೆ ಯಾವಾಗ ಮಾಡ್ದಾಗತ್ತ ತಂದೇನು ರೀ. ಮಾಡಿದ್ರಿ ಗೋಬಿ ಎಗ್ ರೈಸ್ ಮಾಡ್ಬೇಕ್ರಿ ಯಾವಾಗಾರ ಮಕ್ಳಿಗೋಸ್ಕರ. ಮನ್ಯಾಗ ತತ್ತಿ ತೊಗೊಂಬಂದಿಲ್ಲ ರೀ ನಾನು, ಅಕ್ಕಿ ತೊಗೊಂಬಂದಿನಿ. ಇವತ್ತು ಗುರುವಾರ ಅಲ್ಲ, ತತ್ತಿ ತೊಗೊಂಬರಲ್ಲ. ಗುರುವಾರ ತತ್ತಿ ಮುಟ್ಟಲ್ರಿ ನಾನು. ತತ್ತಿ ತರಲ್ಲ ತಿನ್ನೋದ್ರಿಂದ ಎಗ್ ಪಪ್ ತಿನ್ಬೇಕು ಅಂದ್ರೂ ನಾನು ಗುರುವಾರ ತಿನ್ನಲ್ರಿ. ನಾನು ಎಗ್ ಪಪ್ಪು ಜಾಸ್ತಿ ತಿನ್ನೋದು ಸ್ನೇಹಿತರೆ. ಮಕ್ಕಳಿಗೆ ತಂದು ಕೊಡಲ್ಲ. ಬೇಕ್ರಿ ಐಟಮ್ಸು ಚಲೋ ಅಲ್ಲ. ಸುಮ್ಮನೆ ಸೂಪರ್ ಮಾರ್ಕೆಟ್ನಾಗ 2 ಚಾಕ್ಲೇಟ್ ಹಾಕೊಂಡು ಇರ್ಲಾಕ್ಬಿಡು ಮಕ್ಳಿಗೆ ಅಂತೇಳಿ ಹಾಕೋ. ಇದನ್ನು ಫ್ರಿಜ್ನಾಗ ಇಡು. ಅದು ಹೆಂಗೆ ಕಡಿತೆ ನೋಡಿರಿ. ಹಂಗೆ ಆಪು ಚಾಕ್ಲೇಟ್ ತಿನ್ನೋದ್ರೆ ಗೊತ್ತು ನೀನು ಬಿಚ್ಚಿ ಓಪನ್ ಮಾಡಿ ತಿನ್ನಬೇಕು. ಇದಂದ್ರೆ ಮತ್ತು ಇದೊಂದು 13 ರೂಪಾಯಿದು ಪಲಾವ್ ಎಲೆ ರೀ. ಕರೆಕಾಳು ಏಲಕ್ಕಿ ಅದಾವೆ ರೀ. ಕರೆಕಾಳು ಏಲಕ್ಕಿ ಅಜ್ವಾನ ಎಲ್ಲ ಅದಾವೆ ಮತ್ತು ಲವಂಗನ ಅದಾವೆ. ಅದು ಹೂವಿನ ತರಬೇಕಾಗಿತ್ತು. ರೇಟ್ ಭಾಳ ಇತ್ತು, 55 ರೂಪಾಯಿ ಐತೆ ರೀ. ಇದೊಂದು 13 ರೂಪಾಯಿ ಅಂದರೆ ಇದೊಂದು ಪಲಾವ್ ಎಲೆ ತಿನ್ನೋ ಇಷ್ಟು ಕೂಡಿ 210 ರೂಪಾಯಿ ಆಗೈತೆ ನೋಡಿ ಸ್ನೇಹಿತರೆ. ಇದು ತಿಕ್ಕೋದು ಮುಸ್ರಿ ತಿಕ್ಕೋದ್ರೆ 25 ರೂಪಾಯಿ ಅಂದ್ರೆ ದೊಡ್ಡದೈತೆ. ಇರ್ಲಕ್ಕೆ ಬಿಡು ಅಂತ ತೊಗೊಂಬಂದು ನೋಡಿರಿ. ಇದಿಷ್ಟು ಒಂದು ತಂದಿನಿ. ಇದಿಷ್ಟು ಒಂದು ಕಿರಾಣಿ ಅಂಗಡಿ ನೋಡಿ. ಅರ್ಶಿಣ ಪುಡಿ 100 ರೂಪಾಯಿ ರೀ. ಪೋಕ್ಲ ಅರ್ಶಿಣ ಪುಡಿಗೆ 98 ರೂಪಾಯಿ ಐತೆ ರೀ. 100 ರೂಪಾಯಿ ತೊಗೊಂಡಾರ. ಇದೊಂದು 60 ರೂಪಾಯಿ ರೀ. ಅಲ್ಲೇ 60 ರೂಪಾಯಿ ಗೆಟ್ ಬೈ 1 ಗೆಟ್ ಇತ್ತು. ಅದು ಸ್ವಲ್ಪ ಅರ್ಧ ಸೂಪರ್ ಮಾರ್ಕೆಟು ಅರ್ಧ ಕಿರಾಣಿ ಅಂಗಡಿ ಐತೆ ರೀ. ಇದು ಅಕ್ಕಿ 70 ರೂಪಾಯಿ ಕೆ ಜಿ ನೋಡಿ. ಒಂದು 70 ರೂಪಾಯಿ ರೀ, ಒಂದು 75 ರೂಪಾಯಿ ಐತೆ ರೀ. 2 kg ಅಕ್ಕಿ ತಂದೀನಿ. ಆಯ್ತು ರೀ. ಇಷ್ಟಕ್ಕೆ ಎಷ್ಟು ರೀ ಇವು 3 ಕೂಡಿ. ಇದು 300 ರೂಪಾಯಿ ಆಗೈತೆ ರೀ. ಇದು 3 ಕೂಡಿ ಅದು ಇಡು. ಆಯ್ತು ಶೇಂಗಾ ಚಿಕ್ಕಿ ತೊಗೊಂಡು ಸೂಪರ್ ಮಾರ್ಕೆಟ್ನಾಗ 40 ರೂಪಾಯಿ ಇದಕ್ಕೆ. ಬರ್ರಿ ಇದಿಷ್ಟು ಎಲ್ಲ ಎತ್ತಿಟ್ಟು ಕೊತ್ತಂಬರಿ ಸೋಸ್ ಫ್ರಿಜ್ನಾಗ ಇಟ್ಟು ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಶ್ರವಣ ಮಾಡ್ತಾನೆ ರೀ ಬಟ್ಟೆ ಬಾಂಡೆ ಮಾಡ್ತಿಲ್ಲಪ್ಪು. ಚಾಕ್ಲೇಟ್ ಅಡ್ಡು ತಿಂತಿ ನೋಡಿರಿ. ಟೈಮ್ 5:15 ಆಯಿತು. ನಾನು ಬರೋದು 3:30 ಬಂದೀನಿ. 3:30 ಅಂದರೂ 4 ಗಂಟೆ ಹಾಕಿ ಬಂದೈತಿ ರೀ. 15 ನಿಮಿಷ ಅಷ್ಟೇ ಕಮ್ಮಿ ಇತ್ತು. ಬಂದು ಇಷ್ಟು ಸಂತಿ ಬಿಚ್ಚಾಕಿ ಬಟ್ಟೆ ಬಾಂಡೆ ಮಾಡ್ರಾಗ ಇವತ್ತಾಯ್ತು ನೋಡಿ. ಶ್ರಾವಣ ಅಂಗಳ ಕಸ ಹೊಡ್ಯಾಕತ್ತ ನೋಡಿ. ನಾ ಹುಡುತ್ತೀನಿ ಇವತ್ತಿನ ಅಂಗಳ ಕಸ ಹುಡ್ಗಾಕ ಬಿಡೋದ್ರಿ. ನಾ ಹುಡ್ತೀನಿ ಮಮ್ಮಿ ಅಂತಾನೆ. ಯಾಕೆ ಹುಡ್ಗಲಾಕ್ ಬಿಡೋ ಅಂತ ಸುಮ್ಮನೆ ಆಗಿಬಿಡ್ತೀನಿ. ನೀವು ತೆರೆಟ್ಟಿದ್ರು ಗೋಧಿ ಬೀಸಲೇಬೇಕು. ನಾಳೆ ಶುಕ್ರವಾರ ರೊಟ್ಟಿ ಮಾಡಲ್ಲ. ಗೋಧಿ ಬೀಸ್ಕೊಂಡ್ರೆ ನಾಳೆಗೆ ಹೆಲ್ಪ್ ಆಗುತ್ತೆ ನೋಡಿ ಚಪಾತಿ ಮಾಡೋಕೆ. ಈಗ ಪಿಕೋ ಮಿಷನ್ ಐತಿ. 2 ಸೀರೆ ತರ್ತೀನಿ ಅವ್ರಿಗೆ ಫೋನ್ ಹಚ್ಚಿ ಕರಿಸಿ 2 ಸೀರೆ ಪಿಕೋ ಹಾಕಿ ದಂಡಿ ಒಯ್ದು ನೈಟಿ ಪಿಚ್ ಮಾಡ್ಬೇಕ್ರಿ. 4 ನೈಟಿ ನೋಡಿ. ಟೈಮು 5:15 ಆಯ್ತು ರೀ. ಬಟ್ಟೆ ಬಾಂಡೆ ಮಾಡ್ರಾಗ ಅಷ್ಟು ಕಾಯಿಪಲ್ಲೆ ಎಲ್ಲ ಬಿಚ್ಚಿ ಫ್ರಿಜ್ನಾಗ ಇಟ್ಟು ನೋಡಿ. ಎಲ್ಲ ಒಟ್ಟು ಸಂತಿ ಎಲ್ಲ ಬರೀ ಬಟ್ಟೆ ಓದಿನಿ ತೋರಿಸ್ತೀನಿ ನಿಮಗೆ. ಬಟ್ಟೆ ಜಸ್ಟ್ ಒಗದಾಕೀನಿ ರೀ. ಒಗದಾಕಿ ಬಟ್ಟೆ ಒಗದಾಕಿ ಬಾಂಡೆ ತಿಕ್ಕಿ ವಿಡಿಯೋ ಕಂಟಿನ್ಯೂ ಮಾಡೀನಿ ರೀ. ನೋಡಿ ಎಲ್ಲ ಕ್ಲೀನಾಗೈತೆ. ಅಡುಗೆ ಮನೆ ಎಲ್ಲ ಕೊತ್ತಂಬರಿ ಅದು ಸೋಸಿದ್ನೆಲ್ಲ ಏನು ತಂದಿರಿ. ನಾ ಕಾಯಿಪಲ್ಲೆ ಕೊತ್ತಂಬರಿ ಒಂದು ಟಮಾಟೊ ಒಂದು ಅವಶ್ಯಕತೆ ಇತ್ತು ಅಷ್ಟೇ ತೊಗೊಂಬಂದಿನಿ. ಏನು ಅವಶ್ಯಕತೆ ಇರುತ್ತೆ ಅಷ್ಟು ತರೋದ್ರಿ ನೋಡಿರಿ. ಎಲ್ಲ ಮನೆ ಕಸ ಹುಡುಗಲ್ರಿ. ಈಗ
ಶ್ರಾವಣ ಅಂಗಳ ಕಸ ಹೊಡಿ ನೋಡಿಬಿಡ್ತಾನೆ. ಬರೀ ಸ್ನೇಹಿತರೆ ಇದನ್ನು ಪಿಕೋ ಹಾಕಿ ಮತ್ತು ರಾಟಿ ಇದು ನೈಟಿ ಒಲ್ಯಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ. ಇವು ಎರಡು ಸೀರೆ ಪಿಕೋ ಹಾಕನ್ನ ಕರೆಂಟಾಗಿ ಹೋಗ್ಬಿಟ್ಟು ರೀ. ಹಿಂಗಾಗಿ ಪುಟ್ಟಕ್ಕಂತ ಕುಂತು ಬಂದ್ವಿಲ್ಲ, ಶ್ರಾವಣಿನೂ ಬಂದಿದ್ದು ರೀ. ಮತ್ತು ಕರೆಂಟ್ ಬಂದು ಮಡಿಯವ ನೀವು ಹೋಮ್ವರ್ಕ್ ಬರಡಿ. ನಾನು ಕೂಡ ಅಲ್ಲ ಹಚ್ಚುವ ಪ್ಯಾನ್ ನಾನು ಕೂಡ ಇದು ಮಾಡಿ ನಿಂದ್ರಮ್ಮ ಸ್ವಲ್ಪ ವಿಡಿಯೋ ಬಾರಂತೈತಿ. ನಾನು ಕೂಡ ಒಂದಿಷ್ಟು ನೈಟಿ ಟಿಚ್ ಮಾಡ್ತೀನಿ. ಇವಾಗ ಏನಿಲ್ಲ ರೀ, ನಾ ಚೌಳಿಕಾಯಿ ಪಲ್ಯ ಹೊಟ್ಟಿದಾವು ಸ್ವಲ್ಪ ಅವ್ರು ಪೂರ್ತಿಯಾಗಿ ಉಪ್ಪಿಟ್ಟು ಮಾಡಿಬಿಡ್ತು ನೋಡಿ. ಕೊತ್ತಂಬರಿ ಕರಿಬೇವು ಐತಿ ಫ್ರೆಶ್ ಅಂದು ದುಂಡ ಆತ ಓದ್ಕೊತ ಬರೀ ಓದೋದು ಒಂದೇ ಪ್ರಾಬ್ಲಮ್ ನಿಂದು. ಈಗ ಇನ್ನೇ ಒಬ್ಬರು ನಮ್ಮ ಕಸ್ಟಮರ್ ಬಂದಿದ್ರಿ, ಹೊಲಕ್ಕೆ ಹೋಗಿ ಸೀರೆ ಸುಂದು ಹೋಗಕ್ಕೆ ಬಂದಿದ್ಲು. ಕರಿಬೇವು ಒಯ್ಯಾಕತ್ತಿದ್ಲು. ಒಂದು ಸ್ವಲ್ಪ ಕೊಡ ಕರಿಬೇವು ಅಂತಂದೆ. ಇಷ್ಟು ಕರಿಬೇವು ಕೊಟ್ಟೋಗಿ ನೋಡಿ, ಫ್ರೆಶ್ ಐತ್ರಿ. ಹೊಲಕ್ಕೆ ಹೋಗ್ತಾರೆ, ಹೊಲ್ಲಾಗಿರ್ತದೆ ತರ್ತಾರೆ ಕೊಡ್ತಾರೆ. ನಾನು ಕೇಳೋದಿಲ್ಲ, ನಾ ಇಲ್ಲಿ ತಂದಲ್ಲ ಮನ್ಯಾಗ ತಂದಲ್ಲ ಕೊಡ ಅಂದೆ. ಕೊಟ್ಲು. ಒಂದು ಪೇರು ಕಟ್ ಮಾಡ್ಕೊಂಡು ತಿಂದು ಇದು ಮಿಷನ್ ಕಿತ್ತಿಡ್ತೀನಿ ಬರ್ರಿ. ಮಿಷನ್ ಕಿತ್ತುದು ಒಂದು ದೊಡ್ಡ ಸರ್ಕಸ್ ಆಗ್ಬಿಟ್ಟೈತಿವ. ಶ್ರವಣಿಗೆ ಏನು ಮಾಡಿ ಹೇಳುವ? ಸರ್ಕಸ್ ಅಂದ್ರೆ ಏನ್ ಹೇಳ? ಸರ್ಕಸ್ ಅಂದ್ರೆ ಹಿಂಗ್ ಓಡಾಡ್ತಾರಲ್ಲ ಸರ್ಕಸ್ನಾಗ. ಸರ್ಕಸ್ ಓಡಾಡಲ್ಲಮ್ಮ. ಸರ್ಕಸ್ ಏನಂತ ಸರ್ಕಸ್ ಅಂತ ನೋಡಿದ್ದೀವ. ಸರ್ಕಸ್ ಮಾಡ್ತಾರ ಅಂತಿದ್ರು. ಆ ಸರ್ಕಸ್ ಅಂದ್ರ ನಮ್ಮ ಬುಕ್ನ ಬಂದೆ ಸರ್ಕಸ್ ಅಂತ. ಸರ್ಕಸ್ ಅಂದ್ರೆ ಸರ್ಕಸ್ ಮಾಡ್ತಾರ ಅವ್ರು. ಹಿಂಗೆ ಏನಾರ ಒಂದು ಟ್ಯಾಲೆಂಟ್ ತೋರಿಸ್ತಾರ. ಒಂದು ಹಾಡ ಆಡೋದು ಮತ್ತು ಒಂದು ಪಿಕ್ಚರ್ ಮಾಡ್ತಾರಲ್ಲ ಗೊಂಬಿ ಸಿಂಹ ಅಂತ ಗೊಂಬಿ ಹಾಕೊಂಡು. ಹಂಗಲ್ಲಮ್ಮ, ಸರ್ಕಸ್ ಅಂದ್ರೆ ಅವ್ರು ಬ್ಯಾರೇನ ಮಾಡ್ತಾರ. ಹಿಂಗೆ ಹೇಳಕ್ ಬರಲ್ಲ. ಈಗ ಅದು ಒಂದು ಆನೆ ಐತಿ, ಇಬ್ರು ಹುಡುಗಿಯರ್ ಅದಾರ. ನೈಟಿ ಟೀಚಿಂಗ್ ಮಾಡ್ತೀನಿ, ಸುಮ್ಮಿರು. ಬರೀ ಅದನ್ನ ಹೇಳಿದ್ರ ನನಗೆ ಗೊತ್ತಿಲ್ಲ. ಸರ್ಕಸ್ ಅಂದ್ರೆ ನಾವು ಸಣ್ಣ ಸರ್ಕಸ್ ಮಾಡಕ್ ಅಂತೇಳಿ ಊರಾಗ ಬರ್ತಿದ್ರು. ಊರಾಗ ಸರ್ಕಸ್ ಮಾಡಕ್ ಬಂದ್ರಂದ್ರೆ ಏನು ಮಾಡಿದ್ರು ಗೊತ್ತಾ? ನಾವು 10 ರೂಪಾಯಿ 5 ರೂಪಾಯಿ ನೋಡಾಕತ್ತವ್ರು ಹಾಕ್ತಿದ್ರು. ಈ ಸದ್ದ ಒಂದು ಬಾಟ್ಲಿ ತೊಗೊಂಡ ಒಳಗ ನಿಂಬೆ ಹಣ್ಣದು, ಅದನ್ನ ನಿಂಬೆಹಣ್ಣು ನೋಡಿ ಡ್ಯಾಮ್ ಡೂಮ್ ಡೂಮ್ ಬ್ರಿಷ್ ನಿಂಬೆಹಣ್ಣು ಹೋಗ್ಬಿಡ್ತಿತ್ತು. ಆ ಸರ್ಕಸ್ ನಾವು ರೊಕ್ಕ ಕೊಡ್ತಿಲ್ಲ, ಹಂಗೆ ಸರ್ಕಸ್ ಮಜಾ ಆಗ್ತಿತ್ತು ಅವಾಗ. ಈಗ ಅಂಡ್ ಮಟ್ಟ ರೊಕ್ಕ ಕೊಟ್ಟು ನೆಟ್ ಹಾಕೊಂಡು ಫೋನ್ ನೋಡ್ತೀವಿ ಅಂದ್ರೆ ಮಜಾ ಸಿಗಲ್ಲ. ಈಗಿನ ಮಕ್ಳಿಗೆ ಏನಂತಂದ್ರು ಖುಷಿ ಇಲ್ಲ. ಆದ್ರೆ ಹೆಚ್ಚು ಹೇಳ್ಬೇಕಂದ್ರೆ ನಮ್ಮ ಮಕ್ಕಳು ಖುಷಿ ಪಡ್ತಾರೆ. 1 ರೂಪಾಯಿನ ಹೇಳ್ತಾರಲಿ ಖುಷಿ ಪಡ್ತಾರೆ. ಅದೇ ನನಗೆ ಖುಷಿ ಆಗುತ್ತೆ ನೋಡಿ. ನೋಡ್ರಿ, ಒಂದು ಪೇರು ಹಣ್ಣು ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಬಂದಿನಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೀರಿ. ಹೆಂಗಿರ್ಸೋಣ ಮನೆ ಹಾಕಿ ಕೊಟ್ಟಿದ್ದು ನಾನು. ಮಸ್ತ್ ಇರ್ತಾ ತಗೋ ತಿನ್ನು. ಯಾವ ಇಟ್ಟತ್ತವ ಬರ್ರಿ, ನಾವು ಪೇರು ಹಣ್ಣು ತಿನ್ನೋಣ. ನೀವು ಬರ್ರಿ ಪೇರು ಹಣ್ಣು ತಿನ್ನಿರಿ. ಮತ್ತು ರೀ ಟೇಸ್ಟ್ ಮಾಡಕ್ಕೆ ಚೆನ್ನಾಗೇ ಇರುತ್ತೆ ಪೇರು ಹಣ್ಣು. ನಾ 2 ಅದಾವ ರೀ, ಇನ್ನೂ 2 ಅದಾವು. ಬರ್ರಿ ಉಪ್ಪಿಟ್ಟು ಮಾಡಿ ನೈಟಿ ಟಿಚ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಾವ್ ಮಸ್ತ್ ಐತಿ ನೋಡ್ರಿ, ಬರ್ರಿ ತಿನ್ನೋಣ ಎಲ್ಲಾರು. ತೋಬಾ ಒಳ್ಳೆ ಅಂತ ಇಷ್ಟ ಇಲ್ಲ ಪೇರುನು. 4 ನೈಟಿ ಹಿಡಿದೆ. ಇನ್ನೂ ಕಾಲಾಗ ಅಳತಿ ಮಾಡ್ಕೊಂಡು ಕಾಲಾಗ ಕಟ್ ಮಾಡಿ ಮಡಚ್ಬೇಕ್ರಿ. ಈಗೆಲ್ಲ ಮೈಯಾಗ ಕರೆಕ್ಟ್ ಆಗ್ಯಾವ. ಕಾಲಾಗ ಒಂದು ಸಮಸ್ಯೆ ಐತಿ. ಬರ್ರಿ ಟೈಮು 8:30 9 ಆಗಿ ಬಂದೈತ್ರಿ. ಶ್ರಾವಣ ಕುಮಾರ ಮಲ್ಕೊಂಡ. ನೀವು ಹೋಮ್ವರ್ಕ್ ಆತವ ನೋಡಿ. 8:30 ನಾನು ಹಿಂಗೆ ಉಲ್ಟಾ ನೋಡೀನಿ ರೀ. 9 ಆಗಿ ಬಂದು 8:30 ಆಗಿ ಬಂದೈತ್ರಿ. ಶ್ರಾವಣ ಕುಮಾರ ಚೌಳಿಕಾಯಿ ರೊಟ್ಟಿ ಪಲ್ಯ ಉಂಡು ಮುಕ್ಕೊಂಡ. ಇನ್ನೂ 2 ರೊಟ್ಟಿ ಐತೆ, ಚೌಳಿಕಾಯಿ ಪಲ್ಯ ಐತೆ. ಮತ್ತು ಶ್ರಾವಣ ಮುಕ್ಕೊಂಡ. ನಾನು ಉಪ್ಪಿಟ್ಟು ಮಾಡಿ ಏನು ಮಾಡಿ ಒಂದಿಟ್ಟು ರಾಗಿ ಗಂಜಿ ಮಾಡ್ಕೊಂಡ್ಬಿಡ್ತೀನಿ ರೀ. ನಾನು ಪೂರ್ತಿಯಾಕ ಆಕಿನ 2 ರೊಟ್ಟಿ ಅದ, ಒಂದರ ಉಣ್ಲಿ, ಒಂದು ಸ್ವಲ್ಪ ಗಂಜಿಯಾರ ಕೊಡಲಿ ಗಟ್ಟಿ ನೋಡಿ. ರಾಗಿ ಗಂಜಿ ಎಷ್ಟೊಂದು ಅದು ಮಾಡೇ ಇಲ್ಲ. ಶ್ರಾವಣ ತಾನೇ ಹಸಿ ಮುಕ್ಕೊಂಡು ನೋಡಿ. ನಾವು ಒಲೆ ಹಾಕತ್ತಿದ್ದೆಲ್ಲ ನಾ ಮುಕ್ಕೊತ್ತಿ ಮೇಲೆ ಮುಕ್ಕೊಂಡನ. ಇವು ಜಂಪರು ನೋಡ್ಕೇರಿ ಹೆಂಗೆ ಹೋಗೋದಾಗ್ಯಾರ ನೋಡಿ. ಹಿಂಗೆ ಮಾಡ್ತಾರೆ. ನಂದು ಗ್ಯಾಸ್ ಖಾಲಿ ಆಗೈತೆ ರೀ. ಮುಂಜಾನೆನ ಪುಟ್ಟಕ್ಕರ ಮಮ್ಮಿಯವರು ಈ ತಂದು ಕೊಟ್ರಿ. ಅದಕ್ಕೆ ಅದನ್ನು ಸಟ್ ಮಾಡಿ ಎಲ್ಲ ಗ್ಯಾಸಿ ಮೇಲೆ ಮಾಡ್ತೀನಲ್ಲ, ಜಲ್ದಿ ಖಾಲಿ ಆಗುತ್ತೆ ನೋಡಿ. ಇನ್ನೂ 2 ರೊಟ್ಟಿ ಇಷ್ಟು ಪಲ್ಯ ಐತ್ರಿ. ಶ್ರಾವಣ ಹಚ್ಕೊಂಡು ಉಂಡು ಹೆಂಗೆ ತೆರಟಿ ನೋಡಿ. ಇನ್ನೂ 2 ರೊಟ್ಟಿ ಅದಾವೆ. ಬರೀ ರಾಗಿ ಗಂಜಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ರೀ. ಟೈಮು 10 ಗಂಟೆಗೆ 20 ನಿಮಿಷ ಕಮ್ಮಿ ಐತೆ. ಇವಾಗ ನಾನು
ಊಟ ಮಾಡ್ಬೇಕು ರೀ. ಶಿವಕುಮಾರ್ ಮಲ್ಕೊಂಡಾರ. 4 ನೈಟಿ ಟಿಚ್ ಮಾಡಿದೆ. 4 ನೈಟಿಗೆ ಅಂದ್ರೆ 120. 2 ಸೀರೆ ಪಿಕೋ ಹಾಕಿದ್ದೆ, 150 ರೂಪಾಯಿ ಟಿಚ್ ಮಾಡಿ ನೋಡಿ. ಮುದ್ದೆ ಭಾಳ ಅಂತ 3:45ಕ್ಕೆ ಬಂದು ಬಟ್ಟೆ ಬಾಂಡೆ ಮಾಡಿ ಮನೆ ಕೆಲಸ ನೋಡ್ಕೊಂಡು 100 ರೂಪಾಯಿ ಟಿಚ್ ಮಾಡೀನಿ. ಶ್ರಾವಣಿ ರಾಗಿ ಗಂಜಿ ಕುಡಿದು ಇಟ್ಟೋಗ್ಯಾವಡಿ. ನಾನು ರೊಟ್ಟಿ ಉಂಡಿಲ್ರಿ ಅಕ್ಕಿ. ಎಷ್ಟೊಕ್ಕೊಂದು ಗಂಜಿ ಐತೆ ನೋಡಿರಿ, ಗಟ್ಟಿಗೈತೆ ಗಂಜಿ. ಹಿಂಗಾಗಿ ಸ್ವಲ್ಪ ಹಾಕೊಂಡು ಕುಡಿದ್ರಿ. ಮತ್ತು ಮುಂಜಾನೆ ಸ್ವಲ್ಪ ತಣ್ಣಗಾಗಿರ್ತದೆ, ತಣ್ಣೀರು ಹಾಕಿ ಬಿಸಿ ಮಾಡ್ಕೊಂಡು ಕುಡಿದು ರಾತ್ರಿ 2 ರೊಟ್ಟಿ ಚೌಳಿಕಾಯಿ ಪಲ್ಯ ಊಟ ಮಾಡ್ತೀನಿ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾನೆಲ್ಲ ಊಟ ಮಾಡಿ ಮಲ್ಕೋಬೇಕು. 10:15 10:20 ಆಗತ್ತೆ ರೀ. ಸುಸ್ತಾಗೈತೆ ರೀ. ಆದ್ರೆ ನಾವು ಗುರಿ ಮುಟ್ಟಬೇಕಂದ್ರೆ ನಾವು ಕಷ್ಟಪಡಲೇಬೇಕು ರೀ. ನಾವು ಆರಾಮಾಗಿ ಇನ್ನು ಆಶಾರಾಮಿ ಜೀವನ ಬೇಡ್ಕೊಂಡು ಬಂದಿಲ್ಲ ಸ್ನೇಹಿತರೆ. ಕಷ್ಟದ ಜೀವನ ಬೇಡ್ಕೊಂಡು ಬಂದೀವಿ, ಕಷ್ಟಪಡಲೇಬೇಕು. ಬಾಯ್ ಸ್ನೇಹಿತರೆ, ಗುಡ್ ನೈಟ್.